ನಮಸ್ಕಾರ ಸ್ನೇಹಿತರೆ, ರಿತಿ ಕಿಚನ್ಸ್ಗೆ ಸ್ವಾಗತ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಒಂದ್ಸರಿ ಆದರೂ ಈ ರೀತಿ ಹೋಳಿಗೆಯನ್ನು ಮಾಡ್ತೀನಿ. ಇಲ್ಲ ಅಂದ್ರೆ ಮುಂದಿನ ವರ್ಷ ಮಾವಿನ ಹಣ್ಣು ಬರೋವರೆಗೂ ನೀವು ಕೊರಗಬೇಕಾಗ್ತದೆ. ಹಂಗಿದ್ರೆ ಇವತ್ತು ಹೋಳಿಗೆ ಮಾಡೋಣ ಬರ್ರಿ. ನಾನು 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ಚಮಚ ತುಪ್ಪ ಹಾಕ್ಕೊಂಡಿದ್ದೇನೆ. ಈಗ ನಾವು ಹಿಟ್ಟು ಕಲಸೋಣಂತ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಹಿಟ್ಟು ಕಲಿಸ್ಕೊಳ್ಬೇಕು. ಒಂದು ಅರ್ಧ ಚಮಚ ಅರಿಶಿನ ಪುಡಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಕಲರ್ಗೋಸ್ಕರ. ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು 10-15 ನಿಮಿಷ ಇಟ್ಬಿಡೋಣಂತ ಹಿಟ್ಟು ನೆನೆಯೋದಕ್ಕೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಮಾವಿನ ಹಣ್ಣನ್ನು ತೊಗೊಂಡಿದ್ದೇನೆ. ಅದರ ಪಲ್ಪನ್ನು ತಗೊಂಡಿದ್ದೇನೆ. ಅದನ್ನೀಗ ಮಿಕ್ಸರ್ ಜಾರ್ನಲ್ಲಿ ಹಾಕಿ ರುಬ್ಕೊಂಡಿದ್ದೇನೆ. ನೋಡಿ, ಇಷ್ಟು ಪಲ್ಪ್ ಬಂದಿದೆ. ಈಗ ಒಲೆ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಕಪ್ ಆಗುವಷ್ಟು ನಾನು ರವೆಯನ್ನು ಹಾಕ್ಕೊಂಡಿದ್ದೇನೆ. ಇದು ಚಿರೋಟಿ ರವೆ, ಉಪ್ಪಿಟ್ಟು ರವೆಯನ್ನು ಕೂಡ ನೀವು ತಗೊಳ್ಬಹುದು. ಈ ರವೆಯನ್ನು ನಾವು 1 ಚಮಚ ತುಪ್ಪ ಹಾಕ್ಕೊಂಡು ಘಮ್ ಅಂತ ಸುವಾಸನೆ ಬರೋವರೆಗೂ ಹುರಿಬೇಕು. ಸಣ್ಣ ಊರಿನಲ್ಲಿ ಇಟ್ಕೊಂಡೆ ನಾವು ಹುರ್ಕೊಳ್ಬೇಕಾಗ್ತದೆ, ಇಲ್ಲಾಂದ್ರೆ ರವೆ ಕಪ್ಪಗಾಗಿಬಿಡ್ತದೆ. ಒಂದು 5 ನಿಮಿಷ ರವೆ ಹುರಿದ ಮೇಲೆ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಹಸಿ ತೆಂಗಿನಕಾಯಿ ತುರಿ. ನೀವು ಬೇಕಿದ್ರೆ ಒಣ ತೆಂಗಿನಕಾಯಿ ಪೌಡ್ರ್ ಕೂಡ ಹಾಕ್ಕೊಳ್ಬಹುದು, ಒಣ ಕೊಬ್ಬರಿಯನ್ನು ಹಾಕ್ಕೋಬಹುದು. ಅದ್ರ ಜೊತೆಗೆ ಮಾವಿನಕಾಯಿ ಪಲ್ಪು ಮತ್ತು ಸಿಹಿ ತಕ್ಕನಾಗೆ ನಾನು 4 ಚಮಚ ಸಕ್ಕರೆ ಹಾಕ್ಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ರವೆಯನ್ನು ಬೇಯಿಸ್ಕೋಬೇಕು. ಈ ರವೆ ಉಪ್ಪಿಟ್ಟಿನ ಹದಕ್ಕೆ ಮೆತ್ತಗಾಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಹೂರಣ ರೆಡಿ ಆಗುತ್ತೆ. ಇದಕ್ಕೆ ಮೇಲಿಂದ 1-2 ಚಮಚ ತುಪ್ಪನ ಕೂಡ ಸೇರಿಸ್ಕೊಳ್ಬೇಕು. ಏಲಕ್ಕಿ ಪುಡಿಯನ್ನು ನಾನು ಹಾಕ್ಕೊಂಡಿದ್ದೇನೆ ಸುವಾಸನೆಗೋಸ್ಕರ. ಹಾಗೆ ಜಾಕಾಯಿ ಪುಡಿ ಮತ್ತು ಅರ್ಧ ಚಮಚ ಶುಂಠಿ ಪುಡಿಯನ್ನು ಕೂಡ ನಾನು ಹಾಕ್ಕೊಂಡಿದ್ದೇನೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು. ತುಂಬ ಪರಿಮಳಯುಕ್ತವಾಗಿ ಈ ಹೂರಣ ರೆಡಿ ಆಗುತ್ತೆ. ನೋಡಿ, 1 ಚಮಚ ತುಪ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ತಳ ಬಿಡ್ತಾ ಇದೆ, ಹೂರಣ ರೆಡಿಯಾಗಿದೆ. ಇಲ್ಲಿ ಕಣಕ ಕೂಡ ನೆನೆದಿದೆ. ನೋಡಿ, ಮೆತ್ತಗೆ ತುಂಬ ಚೆನ್ನಾಗಿ ಬಂದಿದೆ. ಹೂರಣವನ್ನು ತಣ್ಣಗಾಗೋದಕ್ಕೆ ಇಡಬೇಕು. ಹೂರಣ ತಣ್ಣಗಾದ್ಮೇಲೆ ನಮಗೆ ಯಾವ ಸೈಜಿನ ಹೋಳಿಗೆ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಸ್ವಲ್ಪ ಗೋಲಾಕಾರ ಮಾಡಿಕೊಂಡು ಅದಕ್ಕೆ ನಾವು ಹೂರಣನ ತುಂಬಿಕೊಳ್ಬೇಕು. ಹೂರಣ ತುಂಬಿ ನಾವು ಉಳ್ಳಿ ರೆಡಿ ಮಾಡಿಟ್ಕೊಂಡ್ರೆ ಹೋಳಿಗೆ ಮಾಡೋದಕ್ಕೆ ಸರಳ ಆಗ್ತದೆ. 3-4 ಉಳ್ಳಿಯನ್ನು ಒಮ್ಮೆ ಮಾಡಿಟ್ಕೊಂಡು ನಂತರ ಹೋಳಿಗೆಯನ್ನು ಲಟ್ಟಿಸ್ಕೊಳ್ಬಹುದು. ಈ ರೀತಿ ಸುಲಭವಾದ ಸರಳವಾದ ಅಡುಗೆಗಳು ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಈಗ ನಾನು 4 ಉಳ್ಳಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಹೋಳಿಗೆ ಸಿಟಿನ್ಗೆ 1 ಚಮಚ ಎಣ್ಣೆ ಹಾಕ್ಕೊಂಡು ಅದರ ಮೇಲೆ ಉಳ್ಳಿಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಹೋಳಿಗೆಯನ್ನು ಲಟ್ಟಿಸ್ಕೊಳ್ಬೇಕು. ಆ ಕಡೆಗೆ ಒಲೆ ಕೂಡ ಹಚ್ಕೊಂಡು ನಾನು ತವಾ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೇನೆ. ಈ ರೀತಿ ಈಸಿಯಾಗಿ ನಾವು ಹೋಳಿಗೆಯನ್ನು ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ತವಾ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದರ ಮೇಲೆ ಹೋಳಿಗೆಯನ್ನು ಹಾಕ್ಕೊಳ್ಳೋಣ. ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸೈಡಿಂದ ಬೆಂದ ಮೇಲೆ ಅದನ್ನು ತಿರುವಿ ಹಾಕಬೇಕು. ಮೇಲಿಂದ ಮತ್ತೆ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಕೊಳ್ಬೇಕು. 2 ಬದಿಗೆ ಚೆನ್ನಾಗಿ ಬೇಯಿಸ್ಕೊಂಡು ತಗೊಂಡ್ರೆ ಹೋಳಿಗೆ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇನ್ನೊಂದು ಹೋಳಿಗೆನ ಅದೇ ರೀತಿ ನಾನು ಮಾಡ್ಕೊಳ್ತಾ ಇದ್ದೇನೆ. ಗೋಧಿ ಹಿಟ್ಟಿನಿಂದ ಮಾಡಿರೋ ಈ ಹೋಳಿಗೆ ತಿನ್ನೋದಕ್ಕೂ ರುಚಿಯಾಗಿರ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ, ಇನ್ನೊಂದು ಹೋಳಿಗೆಯನ್ನು ಕೂಡ ನಾನು ರೆಡಿ ಮಾಡಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದೇ ರೀತಿ ನೀವು ಕೂಡ ಒಂದು ಸಾರಿ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಈ ರೀತಿ ಹೋಳಿಗೆ ಮಾಡ್ಕೊಂಡು ತಿನ್ನಿರಿ. ಮನೆಯವರಿಗೆಲ್ಲ ಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ಮಾಡೋದಕ್ಕೆ ಕೂಡ ಆಫರ್ ಮಾಡ್ತಾರೆ, ಅಷ್ಟೊಂದು ರುಚಿಯಾಗಿ ಬಂದಿರ್ತದೆ. ನೋಡಿ, ನಾನು ರೆಡಿ ಮಾಡ್ಕೊಂಡಿದ್ದೇನೆ. ಹಾಗೆಯೇ ನಾನು 4 ಹೋಳಿಗೆಯನ್ನು ಕೂಡ ಮಾಡಿದ್ದೇನೆ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಮೇಲಿಂದ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಿ, ಆಹಾ ಎಂಥ ರುಚಿ ಅಂತೀರಾ. ಹೋಳಿಗೆ ಜೊತೆಗೆ ಪಕ್ಕಕ್ಕೆ ಆಲೂಗಡ್ಡೆ ಹಪ್ಪಳ ಹಾಗೆ ಕರೆದಿರುವಂತಹ ಮಜ್ಜಿಗೆ ಮೆಣಸಿನ್ಕಾಯಿ ಜೊತೆಗೆ ಹೋಳಿಗೆ ತಿಂತಾ ಇದ್ರೆ
ಒಬ್ಬರು 4 ಹೋಳಿಗೆ ಕೂಡ ಆರಾಮಾಗಿ ತಿನ್ಬೋದು. ಅಷ್ಟೊಂದು ರುಚಿಯಾಗಿರ್ತದೆ, ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ತಪ್ಪದೆ ಒಂದ್ಸಾರಿ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲೇ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.